ಮಹಾಭಾರತದ ರಹಸ್ಯಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತಮ್ ತೈಲ, ಶುದ್ಧತೆಗೆ ಆದ್ಯತೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಆಶಿಕಾ ಅಗರಬತ್ತಿಗಳು, ಅತ್ಯುತ್ತಮ ಗುಣಮಟ್ಟದ ಸಂಕೇತ. ಇದು ನಿಮ್ಮ ಬಗ್ಗೆ ಪ್ರಶ್ನೆ ಇದೆ. ಇಲ್ಲೊಂದು KNRG ಅಂತ ಒಬ್ಬರು ಪ್ರಶ್ನೆ ಮಾಡಿದ್ದಾರೆ. ಸರ್, ಹೌ ಡಿಡ್ ಯು ಲರ್ನ್ ಸೋ ಮಚ್ ಆ್ಯಂಡ್ ಎಟ್ ವಾಟ್ ಏಜ್ ಡಿಡ್ ಯು ಲರ್ನ್ ಅಂತ ಕೇಳಿದ್ದಾರೆ. ಸರ್ ಹೇಳ್ತಾರೆ, ಬಟ್ ಅದಕ್ಕಿಂತ ಮುಂಚೆ ಪುನೀತ್ ಸರ್ ಬಗ್ಗೆ ನಾವು ಒಂದು 2 ವಿಡಿಯೋಗಳನ್ನ ಮಾಡಿದ್ದೀವಿ ಅನಿಸುತ್ತೆ. ಆ ವಿಡಿಯೋಗಳನ್ನ ದಯವಿಟ್ಟು ಡಿಸ್ಕ್ರಿಪ್ಷನಲ್ಲಿ ಮತ್ತು ಕಮ್ಯುನಿಟಿ ಪೇಜಲ್ಲಿ ಹಾಕಿ. ಸರ್ ಹೇಗೆ ಕಲಿತರು, ಅವ್ರ ಗುರುಗಳು ಯಾರು, ಅದ್ರ ಬಗ್ಗೆ ಎಲ್ಲ ಮಾತಾಡಿದ್ದಾರೆ. ಆದರೂ ಕೂಡ ಒಂದು ನಿಮ್ಮನ್ನು ಮಾತು ಕೇಳಿದ್ರೆ ಒಂದು ಬೆರಗು ಹುಟ್ಟುತ್ತೆ, ಹೆಂಗಪ್ಪ ಇವರಿಗೆ ಇಷ್ಟೊಂದೆಲ್ಲ ಗೊತ್ತಿದೆ ಅಂತ ಹೇಳಿ. ಸೊ ಅದ್ರ ಬಗ್ಗೆ ದಯವಿಟ್ಟು ತಾವು ಹೇಳಿ. ಇಲ್ಲ, ಅದು ಅದರಲ್ಲಿ ವಿಶೇಷ ಏನೂ ಇಲ್ಲ. ನಾನು 7ನೇ ಕ್ಲಾಸ್ವರೆಗೆ ರೆಗ್ಯುಲರ್ ಆಗಿ ಸ್ಕೂಲಿಗೆ ಹೋದೆ, ಮಾಮೂಲಿ ಅಂತಲೇ. ಫಸ್ಟ್ ಸ್ಟ್ಯಾಂಡರ್ಡಿಂದ ನಮಗೆ ಆವಾಗ KGಗಳೆಲ್ಲ ಇದ್ದ ಕಾಲ ಅಲ್ವಲ್ಲ. ಆವಾಗ 7ನೇ ತರಗತಿಯವರೆಗೆ ಹೋದೆ. 7ನೇ ತರಗತಿ ಮುಗಿದ ಮೇಲೆ ನನ್ನನ್ನು ವೇದ ಸಂಸ್ಕೃತ ಕಲಿಯೋದಕ್ಕೆ ಮನೆಯವರು ಕಳಿಸ್ಕೊಟ್ರು. ಹಾಗಾಗಿ 7ನೇ ತರಗತಿ ಅಂದರೆ ಎಷ್ಟು ವರ್ಷ ಆಗಿರುತ್ತೆ? 12 ವರ್ಷನ? 7ನೇ ತರಗತಿ ಅಂದರೆ 11 ವರ್ಷನ 12 ವರ್ಷನ ಏನೋ ಆಗಿರುತ್ತೆ. 12 ವರ್ಷಕ್ಕೆ ನಾನು ಕಲಿಯೋದಕ್ಕೆ ಅಂತ ಹೋದೆ. 12 ವರ್ಷಕ್ಕೆ ಅಂತ ನಾನು ಹೋದವನು ಆಮೇಲೆ 8-5 ಅಷ್ಟು ವರ್ಷಗಳ ಕಾಲ ನಾನು ಇದನ್ನೇ ಕಲಿತೆ. 8+5. ಹೌದಾ? ಹಾಂ, ನಾನು 8 ವರ್ಷ ಗೋಕರ್ಣದಲ್ಲಿದ್ದೆ, 5 ವರ್ಷ ನಾನು ಮೈಸೂರಿನಲ್ಲಿದ್ದೆ. ನಾನು 99ನೇ ಇಸವಿವರೆಗೂ ಕಲಿತಾ ಇದ್ದೆ. 84ರಲ್ಲಿ ಕಲಿಯೋದಕ್ಕೆ ಆರಂಭ ಮಾಡಿದೆ ಅಂತ ಅನಿಸುತ್ತೆ. 13-14 ವರ್ಷಗಳ ಕಾಲ ನಾನು ಇದೇ ಸಂಸ್ಕೃತ, ವೇದ, ಶಾಸ್ತ್ರ ಇವುಗಳನ್ನೇ ಕಲಿತೆ. ಹಾಗಾಗಿ ಹೇಗೆ ಬಂತು ಅಂತ ನನಗೆ ಗೊತ್ತಿಲ್ಲ. ನಾನು ಅಷ್ಟು ವರ್ಷ ಅದನ್ನು ಓದ್ತಾ ಇದ್ದೆ ಅಷ್ಟೇ. ಏನೇನೆಲ್ಲ ಕಲಿಸ್ತಾ ಇದ್ರು ಅದನ್ನು ಓದ್ತಾ ಇದ್ದೆ. ಓದುವ ಇದು ಜಾಸ್ತಿ ಇತ್ತು. ಅದನ್ನು ಓದು, ಇದನ್ನು ಓದು, ಇನ್ನೊಂದು ಮಾಡು ಅನ್ನೋದು ಭಾರಿ ಇತ್ತು. ಅಂದರೆ ಓದುವಾಗ ಯಾವ ಕೋರ್ಸು ಬಿಡಬೇಡ, ಮಾಡ್ತಾ ಹೋಗು ಅಂತೆಲ್ಲ ಒಂದೊಂದು ಇದ್ದಿತ್ತು. ಒಂಥರ ಚಟ ಅಂತ ಹೇಳ್ತಾರಲ್ಲ, ಹಾಗಿತ್ತು ಅಂತ ಕೂತ್ಕೊಂಡು. ಯಾವುದೋ ಹಿಂದಿ ವಿಚಾರದಲ್ಲೇ ಇತ್ತು ನಿಮಗೆ? ಇದರಲ್ಲಿತ್ತು, ಬೇರೆದು ಇತ್ತು. ಹಿಂದಿ ವಿಶಾರದ ಮಾಡು, ಕನ್ನಡ MA ಮಾಡು ಅಂತೆಲ್ಲ ಇತ್ತು. ಕನ್ನಡ MA ಫಸ್ಟ್ ಇಯರಿಗೆಲ್ಲ ಸೇರಿದ್ದೆ. ಆಮೇಲೆ ಮಾಡೋಕ್ಕಾಗಿಲ್ಲ. ಹಿಂದಿದು ಯಾವುದೋ ಸುಬೋಧ ಅಂತ ಒಂದು ಪರೀಕ್ಷೆ ಮಾಡ್ಕೊಂಡಿದ್ದೆ, ಅದೇನು ಸಂಬಂಧ ಇಲ್ಲ ಅದಕ್ಕೆ. ಹಿಂಗೆ ಅಲ್ಲಿ ಏನೇನು ಸಿಗುತ್ತೋ ಆ ಕಾಲದಲ್ಲಿ ಅದನ್ನೆಲ್ಲ ಕಲಿ ಅನ್ನೋ ಒಂದು ಇದಿತ್ತು. ನಾನು 7ನೇ ಕ್ಲಾಸ್ ಮಾತ್ರ ಓದಿದ್ದೆ, ಮುಗಿಸ್ಬಿಟ್ಟೆ. ಆಮೇಲೆ ಅಲ್ಲೆಲ್ಲ ಹೋಗಿ ಟ್ಯೂಷನ್ ಹೇಳಿಸ್ಕೊಂಡು SLC ಎಕ್ಸಾಮ್ ಕಟ್ಟಿ SLC ಪಾಸ್ ಮಾಡಿಕೊಂಡೆ. ಹಾಗೆ ಅಲ್ಲೊಂದು ಡಿಗ್ರಿ ಮುಗಿಸ್ಕೋಬೋದೇನೋ, ಆ ಡಿಗ್ರಿನೂ ಮಾಡ್ಕೋಬೋದೇನೋ ಅಂತೆಲ್ಲ ತಲೆಯಲ್ಲಿತ್ತು. ಹಿಂಗೆ ಒಟ್ಟು ಕಂಡಿದ್ದೆಲ್ಲ ಓದು ಅಂತ ಒಂದು ಹಪಹಪಿತನ ಇತ್ತು ಓದೋದು. ಆಮೇಲೆ ನನಗೆ ಲಾಭ ಆಗಿದ್ದು ಅಂದರೆ ತುಂಬ ಒಳ್ಳೊಳ್ಳೆ ಗುರುಗಳು ಸಿಕ್ಕಿದ್ರು ನನಗೆ. ನಾನು ಅದನ್ನ ತುಂಬ ಸಲ ಹೇಳಿದ್ದೀನಿ. ತುಂಬ ಒಳ್ಳೊಳ್ಳೆ ಗುರುಗಳು ಸಿಕ್ಕಿದ್ರು. ವಾತಾವರಣ ಸಿಕ್ತು, ಓದುವ, ಕಲಿಯುವ, ಅಂದರೆ ಜ್ಞಾನದ ಹಸಿವನ್ನೇ ತುಂಬುವಂಥ ವಾತಾವರಣ ಸಿಕ್ತು. ಹಾಗಾಗಿ ನಾನು ಅದನ್ನು ಕಲ್ತ ಮೇಲೂ ನಾನು ಇದರಿಂದ ಬೇರೆ ಕಡೆಗೆ ಹೋಗಲಿಲ್ಲ. ಬೇರೆ ಅಂದರೆ ಇದೇ ಲೈನಲ್ಲೇ ಉಳ್ಕೊಂಡೆ ನಾನು. 99ರಿಂದ ನಾನು ಈಗ ನಾವು 24 ಅಂತಂದರೆ ಇಷ್ಟು ವರ್ಷಗಳ ಕಾಲವೂ ನಾನು ಇದರಲ್ಲೇ ಸುತ್ತುತ್ತಾ ಇದ್ದೀನಿ, ಬಿಟ್ಟರೆ ಬೇರೆ ಕಡೆಗೆ ಹೋಗಿಲ್ಲ. ಆ ಎಲ್ಲ ಕಾರಣಕ್ಕಾಗಿ ಏನಾಗಿದೆ ಅಂದರೆ ಒಂದಿಷ್ಟು ಮಟ್ಟಿನ ನಾಲೆಡ್ಜ್ ಇದೆ. ನನಗೇನು ಭಾಳ ಗೊತ್ತಿದೆ ಅಂತ ಅನ್ಕೋಬೇಡಿ. ಇದು ನನಗೆ ಅಹಂಕಾರ ಇಲ್ಲ ಅಂತ ಹೇಳಿ ತೋರ್ಗಾಣಿಕೆಯೂ ಅಲ್ಲ. ಯಾಕೆಂದರೆ ನನಗೆ ಗೊತ್ತಿದೆ, ನಾನು ಓದಿರೋ ಕ್ಷೇತ್ರದ ವ್ಯಾಪ್ತಿ ಗೊತ್ತಿದೆ, ಅದು ಎಷ್ಟು ದೊಡ್ಡದು ಅಂತ ಗೊತ್ತಿದೆ. ಹಾಗಾಗಿ ಇದರಲ್ಲಿ ಎಲ್ಲ ಗೊತ್ತಿದೆ ಅಂತ ಅಲ್ಲ, ಒಂದಿಷ್ಟು ಗೊತ್ತಿದೆ. ಹೇಳುವ, ಬರೆಯುವ ಸಾಮರ್ಥ್ಯ, ನಾವು ಯಾವುದೋ ಒಂದು ಪ್ರಶ್ನೆಗೆ ಉತ್ತರ ಕೊಡ್ತಾ ನೋಡಿದ್ವಲ್ಲ, ಬೈ ಬರ್ತ್ ಬಂದಿದೆ. ನಾನು ಭಾಷಣ ಮಾಡೋದು ಹೇಗೆ ಅಂತ ಕೋರ್ಸಿಗೆ ಹೋಗಿಲ್ಲ, ಹೇಗೆ ಬರಿಬೇಕು ಅಂತ ನನಗೆ ಯಾರೂ ಹೇಳ್ಕೊಟ್ಟಿಲ್ಲ. ನಾನು ಬರಿತಾ ಹೋದೆ, ಮಾತಾಡ್ತಾ ಹೋದೆ, ಅದು ಕನ್ವೆ ಮಾಡೋಕೆ ಬರುತ್ತೆ ನನಗೆ, ಹೋಯ್ತು ಅಷ್ಟೇ. ವಂಡರ್ಫುಲ್. ಸೊ ಅದು ನಮಗೆ ಲಾಭ ಆಗಿದೆ, ಕನ್ನಡಿಗರಿಗೆ, ಗೌರಿ ಶೆಟ್ಟಿ ಸ್ಟುಡಿಯೋದೆಲ್ಲ ಸ್ನೇಹಿತರಿಗೂ. ಅಂದರೆ ಅದು ನನಗನ್ಸೋದು ಏನಂದರೆ, ಒಂದು ಸರ್ ಹೇಳಿದಾಗೆ ಒಂದು ಕಲಿತ ಮೇಲೆ ನಾವು ನಮ್ಮ ಉದ್ಯೋಗ ಅಂತ ಅಂದಾಗ ಬೇರೆ ಆಯ್ಕೆ ಮಾಡ್ಕೊಂಡಿರ್ತೀವಿ, ಅಥವಾ ನಾವು ಎದ್ರ ಬಗ್ಗೆ ಪ್ಯಾಷನೇಟ್ ಆಗಿರ್ತೀವಿ, ಅದ್ರ ಬಗ್ಗೆ ಗಮನ ಹೋಗ್ಬಿಡುತ್ತೆ. ಫಾರ್ ಎಕ್ಸಾಂಪಲ್, ಈಗ ನಮ್ಮ ಲೈಫ್ ನೋಡಿದರೆ ಸರ್,
ನಾನು ಇಂಗ್ಲಿಷ್ ಲಿಟ್ರೇಚರ್ ಎಮ್ ಎ ಮಾಡಿದೆ. ಲಿಟ್ರೇಚರ್ ಆಸಕ್ತಿ ಇದ್ದಂಗೆ ಮಾಡಿದೆ ನಾನು. ಇವತ್ತು ನನ್ನ ಫ್ರೆಂಡ್ ಜೊತೆ ಯಾರಾದರೂ ನನ್ನ ಫ್ರೆಂಡ್ಸ್ ಎಲ್ಲ KS ಎಲ್ಲ ಆಗಿದ್ದಾರೆ, ಇನ್ನೊಬ್ರು ಏನೇನೋ ಆಗಿದ್ದಾರೆ, ಯಾವ್ದಾದ್ರು ಪುಸ್ತಕ ಬಗ್ಗೆ ಅವೆಲ್ಲ ಓದಲ್ಲ ನಾವು ಅಂತ ನಾವು ಅವೆಲ್ಲ ಓದಲ್ಲ ನಾವೆಲ್ಲ ಎಲ್ಲಿ ಮುಗೀತೆಲ್ಲ ಅಂತಾರೆ ಅವರು. ಅಂದರೆ ಈಗ ನಾನು ಅಂದರೆ ಪ್ರತಿದಿನ ನೈಟ್ ನಾನು ಏನೋ ಒಂದು ಓದಲೇಬೇಕು ನಮಗೆ. ಸೊ ಹಾಗೆ ನಾವು ನೈಟ್ ಅಷ್ಟೇ ಓದ್ತೀವಿ ಅಂತಂದರೆ ಒಂದು ಬಟ್ ಸರ್ ಹಂಗಲ್ಲ, ಇಡೀ ಲೈಫನ್ನೇ ಅದಕ್ಕೆ ಮುಡಿಬಿಟ್ಬಿಟ್ಟಿದ್ದಾರೆ. ಹೀಗಾಗಿ ಅದಕ್ಕೊಂದು ನಿಜವಾಗ್ಲೂ ಅದಕ್ಕೊಂದು ಬೇರೆ ಒಂದು ಆಧ್ಯಾತ್ಮ ಅಂತಾರಲ್ಲ, ಆ ಥರದ್ದು ಬೇಕನ್ಸುತ್ತೆ. ಹೌದು, ಅಂದರೆ ಭಾಳ ಮುಖ್ಯ ನೀವು ಹೇಳಿರೋ ಪಾಯಿಂಟಲ್ಲಿರೋದೇನೆಂದರೆ ಪುಸ್ತಕಗಳಿಂದ ಅರಿವು ಬರುತ್ತೆ ಅನ್ನೋದರಲ್ಲಿ ಯಾವ ಸಂಶಯವಿಲ್ಲ. ಲೋಕಾನುಭವವೂ ಬೇಕು, ನೋಡಬೇಕು ಅನ್ನೋದು ಸರಿ. ಆದರೆ ಪುಸ್ತಕಗಳಿವೆಯಲ್ಲ, ಅವು ನಮ್ಮನ್ನು ಬಹಳ ಚೆನ್ನಾಗಿ ರೂಪಿಸ್ತಾ ಹೋಗ್ತವೆ. ನಾನು ವಿಪರೀತ ಓದುಗ, ಅಂದರೆ ನಾನು ಸಂಸ್ಕೃತ ಮಾತ್ರ ಅಲ್ಲ, ನನ್ನ ಕನ್ನಡ ಸಾಹಿತ್ಯ ಬಹಳ ಆಸಕ್ತಿ ವಿಷಯ. ನಾನು ಕನ್ನಡದ ತುಂಬ ಪುಸ್ತಕಗಳನ್ನು ನಾನು ಓದಿದ್ದೀನಿ. ಆವಾಗಲೇ ಓದ್ತಾ ಇದ್ದು. 5ನೇ ಕ್ಲಾಸಲ್ಲಿ ಇದ್ದಾಗ, ಅಂದರೆ ಈ ಓದುವಿಕೆ ಅನ್ನೋದು ನಮ್ಮಮ್ಮ ಓದ್ತಾ ಇದ್ರು, ತುಂಬ ಓದ್ತಾ ಇದ್ರು. ಅವಾಗ ಪತ್ರಿಕೆಗಳ ಮ್ಯಾಗ್ಝಿನ್ಗಳ ಕಾಲ ಅದು. ಅವರು ತುಂಬ ಓದುಗರು. ನಮ್ಮ ಮನೆ ಪಕ್ಕದಲ್ಲಿ ಒಂದು ಪಕ್ಕದ ಮನೆಯವರು ಏನು ಅಂದರೆ ಆವಾಗ ಮ್ಯಾಗ್ಝಿನ್ಗಳ ಕ್ರೇಜ್ ಇತ್ತು. ಹೌದೌದು, ಸುಧಾ, ತರಂಗ, ಮಂಗಳ, ತುಷಾರ, ಕಸ್ತೂರಿ, ಎಷ್ಟು ಪತ್ರಿಕೆಗಳೇನು. ನಮ್ಮ ಮನೆ ಪಕ್ಕದವ್ರು ಏನು ಅಂದ್ರೆ, ನಮ್ಮ ಊರಲ್ಲಿ ಒಂದು ಕಾಲೋನಿ, ಸಾವಿರಾರು ಮನೆ ಇದ್ದಿದ್ದು, ಲಿಂಗನಮಕ್ಕಿ ಅಂತ. ಲಿಂಗನಮಕ್ಕಿ ಡ್ಯಾಮ್ ಇದೆಯಲ್ಲ, ಅಲ್ಲಿ 100 ಮನೆ ಇತ್ತು, ದೊಡ್ಡ ಊರು. ಪತ್ರಿಕೆಗಳು ತುಂಬಾ ಬರ್ತಾ ಇತ್ತು. ನಮ್ಮ ಮನೆ ಪಕ್ಕದವರು ಪತ್ರಿಕೆ ಹಂಚ್ತಾ ಇದ್ರು. ಅವ್ರ ಮನೆ ಪತ್ರಿಕೆ ಎಲ್ಲ ಬರ್ತಾ ಇತ್ತು. ಅವರು ತಗೊಂಡೋಗಿ ಹಂಚಬೇಕಲ್ಲ, ಅಷ್ಟರೊಳಗೆ ಅಲ್ಲಿರೋ ಪತ್ರಿಕೆ ಎಲ್ಲ ತಗೊಂಡು ಓದ್ತಿದ್ವಿ ನಾವು. ಹಾಗಾಗಿ ಆ ಓದುವಿಕೆ ಬಂತು. 5ನೇ ಕ್ಲಾಸಲ್ಲಿ ಇದ್ದಾಗ ತರಂಗ ಸುಧದಲ್ಲಿ ಬರ್ತಾ ಇದ್ದ ಎಂಡಮೂರಿ ಕಾದಂಬರಿಗಳನ್ನು ಓದ್ತಾ ಇದ್ವಿ ಅಂತ, 5ನೇ ಕ್ಲಾಸಲ್ಲಿ ಇದ್ದಾಗ. ಅದು ಆ ಓದುವಿಕೆ ಅನ್ನೋದು ಹಾಗೆ ಕಂಟಿನ್ಯೂ ಆಗ್ಬಿಡ್ತು. ಆಮೇಲೆ ಅದು ಸಾಹಿತ್ಯವನ್ನು ಸೀರಿಯಸ್ ಆಗಿ ಓದೋ ಥರ ಆಯಿತು. ಆಮೇಲೆ ಇದನ್ನು ಮಾತ್ರ ಓದೋದು ಅಂತ ಇಲ್ಲ ಅಭ್ಯಾಸ. ನನಗೆ ಒಂದು ಕಾದಂಬರಿಯನ್ನು ಎಷ್ಟು ಇಷ್ಟಪಟ್ಟು ಓದ್ತೀನೋ, ಭಗವದ್ಗೀತೆಯನ್ನು ಎಷ್ಟು ಇಷ್ಟಪಟ್ಟು ಓದ್ತೀನೋ, ನಾನು ಪ್ರತಿ ದಿವಸ ಪತ್ರಿಕೆನೂ ಅಷ್ಟೇ ಇಷ್ಟಪಟ್ಟು ಓದೋದು ಅನ್ನೋದು ಒಂದು ಹುಚ್ಚಿದೆ. ಹಾಗಾಗಿ ನಿರಂತರ ಓದುವಿಕೆ ಅನ್ನೋದು ನನಗೆ ಇದ್ದೇ ಇದೆ. ನಾನು ಅದನ್ನು ಬಿಟ್ಟು ಇರೋದೇ ಇಲ್ಲ. ಹಾಗಾಗಿ ಇನ್ನೊಂದೇನಾಗಿದೆ ಅಂದರೆ, ಓದುವಿಕೆಯಲ್ಲಿ ಒಂದು ವೇಗ ಸಿದ್ಧಿಸಿದೆ ನನಗೆ. ಬಹಳ ಬೇಗ ಓದು ಮುಗಿಯುತ್ತೆ. ಹೌದು, ಬಹಳ ಬೇಗ ಓದು ಮುಗಿಯತ್ತೆ. ಓದು ಬೋರ್ ಹೊಡಿಯಲ್ಲ ನನಗೆ. ಅಂದರೆ ಅದು ಈಗ ಕಥೆ ಕಾದಂಬರಿಗಳು ಅಂತಲ್ಲ, ಯಾವುದೋ ಒಂದು ವೈಚಾರಿಕ ಪುಸ್ತಕ ಇಟ್ಕೊಂಡ್ರು, ಸೈದ್ಧಾಂತಿಕ ಪುಸ್ತಕ ಇಟ್ಕೊಂಡ್ರು, ನನಗದು ಬೋರ್ ಅಂತ ಅನ್ಸಲ್ಲ ಓದೋದು. ಬರೀ ಓದ್ತಾ ಇದ್ರೆ ಬೇರೆ ಕೆಲಸ ಆಗಲ್ವಲ್ಲ ಅಂತ ಪುಸ್ತಕ ತೆಗೆದಿಡ್ತೀನಿ ಬಿಟ್ರೆ. ಇದು ನನಗೆ ಪ್ರಾಯಶಃ ಇಷ್ಟೆಲ್ಲ ಸೇರಿಸ್ಕೊಳ್ಳೋಕೆ ಸಾಧ್ಯ ಆಗಿದೆ ಅಂತ ಅನ್ಸುತ್ತೆ. ಅಂದರೆ ಈ ವಿಷಯಗಳಲ್ಲಿ ಇದನ್ನು ಇವತ್ತಿಗೊಂದು ತಂದು ನಿಲ್ಲಿಸೋದು ಅನ್ನೋದು ಒಂದು ಸಾಧ್ಯತೆ ನನ್ನಿಂದ ಆಗಿದೆಯಲ್ಲ, ಅದಕ್ಕೆ ನನ್ನ ಈ ವ್ಯಾಪಕ ಓದು ಕಾರಣ ಆಗಿದೆ. ಎಸ್, ಸೊ ಅಂದರೆ ರಿಲೆವೆಂಟ್ ಆಗೋದು. ನಾವು ಆಗಿನ ಟೈಮಿಂದ ಓದಿದ್ದೀವಿ, ಈಗಿಂದ ಏನೂ ಗೊತ್ತಿಲ್ಲ ಅಂತಲ್ಲ. ಈಗಿಂದು ಗೊತ್ತಿದೆ, ಅವಾಗಿಂದು ಗೊತ್ತಿದೆ. ಹೀಗಾಗಿ ಅದನ್ನು ನಾವು ಅಂದರೆ 2024 ಕನ್ನಡಕ್ಕೆ ಹಾಕೊಂಡು ನೋಡುವಂಥದ್ದು, ಅದನ್ನು ಕೂಡ ಮಾಡಬೇಕಾಗತ್ತೆ. ಆ ದೃಷ್ಟಿಕೋನದಿಂದ ನೋಡ್ಬೇಕು. ಆ ಟೈಮಲ್ಲಿ ಹೆಂಗಿತ್ತು ಅದನ್ನು ನೋಡಬೇಕು, ಈ ಟೈಮಿಗೆ ಅದು ರಿಲೆವೆಂಟ್ ಅನ್ನೋದು ಕೂಡ ನೋಡುವಂಥ ಒಂದು ಸಾಧಿಸಿರೋದು. ಯಾಕೆಂದರೆ ಅವ್ರು ಈಗಲೂ ಕೂಡ ಅದನ್ನು ಅಂದರೆ ರಿಲೆವೆನ್ಸ್ನ ಉಳಿಸ್ಕೊಂಡಿದ್ದಾರೆ. ಈಗ ಏನು ನಡೀತದೆ ಎಲ್ಲವನ್ನೂ ಕೂಡ ತಿಳ್ಕೊಂಡಿದ್ದಾರೆ ಸರ್. ಸೊ ಅದು ಒಂದು ಬಹಳ ಒಳ್ಳೆಯ ವಿಚಾರ ಅನಿಸುತ್ತೆ. ಮಹಾಭಾರತದ ರಹಸ್ಯಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತಮ್ ತೈಲ, ಶುದ್ಧತೆಗೆ ಆದ್ಯತೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಆಶಿಕಾ ಅಗರಬತ್ತಿಗಳು, ಅತ್ಯುತ್ತಮ ಗುಣಮಟ್ಟದ ಸಂಕೇತ.